ಡಿಮೆಕ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್. ಕೊಟ್ಟಿರೋ ಪ್ರಾಬ್ಲಮಿಂದ 3D ಮಾಡೆಲ್ನ ಕ್ರಿಯೇಟ್ ಮಾಡಬೇಕು. ಇದು ಫ್ರಂಟ್ ವ್ಯೂ ಮತ್ತು ಇದು ಟಾಪ್ ವ್ಯೂ. ಫ್ರಂಟ್ ವ್ಯೂನಲ್ಲಿ ನಾವು ಮೊದಲಿಗೆ ಫ್ರಂಟ್ ರೆಫರೆನ್ಸ್ ಪ್ಲೇನಿಂದ ಈ ರೆಕ್ಟ್ಯಾಂಗಲ್ನ ನಾವು ಡ್ರಾ ಮಾಡ್ತೀವಿ. ರೆಕ್ಟ್ಯಾಂಗ್ಯುಲರ್ ಲೆಂತ್ ಏನಿದೆ ಅದು 100 ಇದೆ ಮತ್ತು ಹೈಟ್ ಏನಿದೆ ಅದು 30 mm ಇದೆ. ಇದನ್ನು ಪ್ರೊಟ್ರೂಷನ್ ಮಾಡಬೇಕು ಟು ಎ ಲೆಂತ್ ಆಫ್ 50 mm. ಆ ಡೈಮೆನ್ಷನ್ನ ನಾವು ಟಾಪ್ ವ್ಯೂನಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾವು ಇಲ್ಲೊಂದು ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡ್ತೀವಿ ವಿತ್ ವಿಡ್ತ್ 50 mm ಇಲ್ಲಿದೆ ಮತ್ತು ಟೋಟಲ್ ಹೈಟ್ ಏನಿದೆ ಇಲ್ಲಿಂದ ಈ ಬಾಟಮ್ ಅದು 105. ಮತ್ತು ನಾವಿಲ್ಲಿ ರೌಂಡ್ನ ಕ್ರಿಯೇಟ್ ಮಾಡ್ತೀವಿ ವಿತ್ ರೇಡಿಯಸ್ 25. ಇಲ್ಲಿ 50 ಇದೆ, ಇದರ ಹಾಫ್ 25 ಆಗುತ್ತೆ. ಸೊ 25 mm ರೌಂಡ್ ಮತ್ತು 25 mm ರೌಂಡ್. ಅಟ್ ದಿ ಲಾಸ್ಟ್ ನಾವೊಂದು ಕಟ್ಔಟ್ನ ಕ್ರಿಯೇಟ್ ಮಾಡ್ತೀವಿ ವಿತ್ ಅ ಸರ್ಕ್ಯುಲರ್ ಕಟ್ಔಟ್ ಆಫ್ ಡಯಾಮೀಟರ್ 30. ಡೆಸ್ಕ್ಟಾಪಿಂದ ಸಾಲಿಡ್ ಎಡ್ಜ್ ಐಕಾನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಸಾಲಿಡ್ ಪಾರ್ಟ್ ಎನ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಸಾಲಿಡ್ ಪಾರ್ಟ್ ಎನ್ವೈರ್ಮೆಂಟ್. ಇದರಲ್ಲಿ ಟೂಲ್ಸ್ ಎಡ್ಜ್ ಬಾರ್ ಟಿಕ್ ಆಗಿರಬೇಕು. ಇದು ಎಡ್ಜ್ ಬಾರ್. ರಿಕ್ವೈರ್ಡ್ ಟೂಲ್ ಬಾರ್ಸ್, ವ್ಯೂ, ಟೂಲ್ ಬಾರ್ಸ್. ಇಲ್ಲಿ ಮೇನ್ ಮತ್ತು ಫೀಚರ್ಸ್ ಟೂಲ್ ಬಾರ್ ಟಿಕ್ ಆಗಿರಬೇಕು ಮತ್ತು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇದು ಮೇನ್ ಟೂಲ್ ಬಾರ್ ಮತ್ತು ಇದು ಫೀಚರ್ಸ್ ಟೂಲ್ ಬಾರ್. ಮೇನ್ ಟೂಲ್ ಬಾರಿಂದ ನೇಮ್ಡ್ ವ್ಯೂಸ್ ಇಂದ ಇಲ್ಲಿ ಡ್ರಾಪ್ ಡೌನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ISO ಅಂತ ಸೆಟ್ ಮಾಡಬೇಕು. ಇಲ್ಲಿ 3 ರೆಫರೆನ್ಸ್ ಪ್ಲೇನ್ ಇದೆ. ಇದು ಫ್ರಂಟ್ ರೆಫರೆನ್ಸ್ ಪ್ಲೇನ್ XZ, ಇದು ರೈಟ್ ರೆಫರೆನ್ಸ್ ಪ್ಲೇನ್ YZ ಮತ್ತು ಇದು ಟಾಪ್ ರೆಫರೆನ್ಸ್ ಪ್ಲೇನ್ XY. ನಾನು ಫೀಚರ್ಸ್ ಟೂಲ್ ಬಾರಿಂದ ಪ್ರೊಟ್ರೂಷನ್ ಟೂಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿಂದ ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತೀನಿ. ಈ ಎಡ್ಜ್ ಬಾರ್ ಏನಿದೆ ಇಲ್ಲಿಂದ ಫೀಚರ್ಸ್ ಪಾತ್ ಫೈಂಡರ್ ಈ ಟ್ಯಾಬ್ನಲ್ಲಿ ಟಾಪ್, ರೈಟ್, ಫ್ರಂಟ್ 3 ಪ್ಲೇನ್ ಶೋ ಆಗುತ್ತೆ. ನೀವು ಎಡ್ಜ್ ಬಾರಿಂದನೂ ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಬೋದು ಆರ್ ಸಿಂಪ್ಲಿ ಯೂಸಿಂಗ್ ಅ ಮೌಸ್ ಕ್ಲಿಕ್ ಈ ಫ್ರಂಟ್ ರೆಫರೆನ್ಸ್ ಪ್ಲೇನ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು. ಫೀಚರ್ಸ್, ಪ್ರೊಟ್ರೂಷನ್ ಮತ್ತು ಫ್ರಂಟ್ ರೆಫರೆನ್ಸ್ ಪ್ಲೇನ್ XZ. ನಾವು XZನಲ್ಲಿದ್ದೀವಿ. ಇದು ಫ್ರಂಟ್ ರೆಫರೆನ್ಸ್ ಪ್ಲೇನ್. ನಾವು ಪ್ರೊಟ್ರೂಷನ್ ಕಮಾಂಡ್ ಒಳಗಡೆ ಇದ್ದೀವಿ. ಇಲ್ಲಿ ರಿಕ್ವೈರ್ಡ್ ಟೂಲ್ ಬಾರ್, ವ್ಯೂ, ಟೂಲ್ ಬಾರ್ಸ್, ಮೇನ್, ಡ್ರಾ, ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಟೂಲ್ ಬಾರ್ಸ್. ಇಷ್ಟು ಟೂಲ್ ಬಾರ್ ಟಿಕ್ ಆಗಿರಬೇಕು ಮತ್ತು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಎಡ್ಜ್ ಬಾರ್ ರಿಮೇನ್ಸ್ ಸೇಮ್. ಇದು ಮೇನ್ ಟೂಲ್ ಬಾರ್, ಇದು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಮತ್ತು ಇದು ಡ್ರಾ ಟೂಲ್ ಬಾರಿಂದ ನಾನು ರೆಕ್ಟ್ಯಾಂಗಲ್ ಟೂಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಈ ರೀತಿ ಸಿಂಪ್ಲಿ ಒಂದು ಲೈನ್ನ ನೀವು ಡ್ರಾ ಮಾಡಬೇಕು. ಡ್ರಾ ಮಾಡಬೇಕಾದ್ರೆ ಈ ಆ್ಯಕ್ಸಿಸ್ ಈ ಕಡೆ ಲೆಂತ್ ಕಮ್ಮಿ ಇಡಿ, ಈ ಆ್ಯಕ್ಸಿಸ್ ಆ ಕಡೆ ಸ್ವಲ್ಪ ಲೆಂತ್ನ ಜಾಸ್ತಿ. ನಾನು ಯಾಕೆ ಈ ರೀತಿ ಡ್ರಾ ಮಾಡಿದೆ ಅಂತ ಹೇಳಿದರೆ ಈ ಸೆಂಟರ್ ನನಗೆ ಶಿಫ್ಟ್ ಆಗಿ ಬರಬೇಕು ಮತ್ತು ಈ ಸೆಂಟರ್ನ ನಾನು ಇದಕ್ಕೆ ಮ್ಯಾಚ್ ಮಾಡ್ತೀನಿ ಯೂಸಿಂಗ್ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್. ಇಲ್ಲಿ ಕನೆಕ್ಟ್ ಅಂತ ಟೂಲ್ ಇದೆ. ಕನೆಕ್ಟ್ ಈ ಸೆಂಟರ್ನ ಸೆಲೆಕ್ಟ್ ಮಾಡಬೇಕು. ಸೆಂಟರ್ ಮತ್ತು ಈ ರೆಫರೆನ್ಸ್ ಪ್ಲೇನ್ ಸೆಂಟರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಂಟರ್ಗೆ ಕನೆಕ್ಟ್ ಆಯಿತು. ನೆಕ್ಸ್ಟ್ ಈ ಬಾಟಮ್ನ ಈ ಪ್ಲೇನ್ಗೆ ಮ್ಯಾಚ್ ಮಾಡಬೇಕು. ಅದಕ್ಕೆ ಇಲ್ಲಿ ಕೊಲೀನಿಯರ್ ಇದೆ. ಕೊಲೀನಿಯರ್ ಈ ಬೇಸ್ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಈ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೊಲೀನಿಯರ್ ಆಗಿದೆ. ಇವಾಗ ನಾನು ಡ್ರಾ ಟೂಲ್ ಬಾರಿಂದ ಸ್ಮಾರ್ಟ್ ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಸ್ಮಾರ್ಟ್ ಡೈಮೆನ್ಷನ್ ಈ ಹೈಟ್ ಏನಿದೆ ಇದು ಡ್ರಾಯಿಂಗ್ನಲ್ಲಿ 30 ಇದೆ. ಇಲ್ಲಿ ಬ್ಲೂ ಕಲರಲ್ಲಿ ಡೈಮೆನ್ಷನ್ ಹೈಲೈಟ್ ಆಗ್ತಾ ಇದೆ. ಸೊ ಈ ಥರ ಬಂದರೆ ನೀವಲ್ಲಿ ಟೈಪ್ ಮಾಡ್ಬೋದು. ಕೀಬೋರ್ಡಿಂದ ಟೈಪ್ ಮಾಡಿ 30 ವ್ಯಾಲ್ಯೂ ಎಂಟರ್ ಕೊಡಬೇಕು ಮತ್ತು ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ಎಂಟರ್. ಇಲ್ಲಿ ನೋಡ್ಕೊಳ್ಳಿ, ಇದು ಡಿಫಾಲ್ಟ್ ಆಗಿ ಸ್ಮಾರ್ಟ್ ಡೈಮೆನ್ಷನ್ ಡ್ರೈವಿಂಗ್ ಏನಿದೆ ಇದು ಆನ್ ಇರಬೇಕು. ಈ ಥರ ಇದ್ದರೆ ಆಫ್, ಇದು ಡಿಫಾಲ್ಟ್ ಆಗಿ ಆನ್ ಇರಬೇಕು. ಇದನ್ನು ಕೇರ್ಫುಲ್ಲಾಗಿ ನೋಡಬೇಕು ನೀವು. ನೆಕ್ಸ್ಟ್ ಇನ್ನೊಂದು ಡೈಮೆನ್ಷನ್ ಲೆಂತ್ನ ಸ್ಪೆಸಿಫೈ ಮಾಡ್ತೀನಿ. ಡ್ರಾ ಸ್ಮಾರ್ಟ್ ಡೈಮೆನ್ಷನ್ ಈ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು 100 ಅಂತ ಟೈಪ್ ಮಾಡಿ ಎಂಟರ್ನ ಕೊಡಿ. ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೀನಿ. ರಿಟರ್ನ್, ಪ್ರೊಟ್ರೂಷನ್, ಡಿಸ್ಟೆನ್ಸ್ ಇಲ್ಲಿ ಎಂಟರ್ ಮಾಡಬೇಕು. ಅದು ಟಾಪ್ ವ್ಯೂನಲ್ಲಿ ಸ್ಪೆಸಿಫೈ ಆಗಿದೆ. ಒನ್ ಸೈಡ್ ಪ್ರೊಟ್ರೂಷನ್ ಹೋಗ್ತಾ ಇದ್ದೀನಿ ನಾನು. ಪ್ರೊಟ್ರೂಷನ್ ಡಿಸ್ಟೆನ್ಸ್ 50. ಎಂಟರ್. ಸೊ ಇಲ್ಲಿ ಡೈರೆಕ್ಷನ್ ಕೇಳುತ್ತೆ ಫ್ರಂಟಾ ಬ್ಯಾಕ್ ಅಂತ. ನೀವು ಕರ್ಸರ್ನ ಇಲ್ಲಿ ಇಟ್ಟು ಕ್ಲಿಕ್ ಕೊಡಿ. ಅಲ್ಲಿ ಪ್ರೊಟ್ರೂಷನ್ ಕಂಪ್ಲೀಟ್ ಆಯಿತು. ಇದನ್ನು ಫಿನಿಶ್
ಕ್ಯಾನ್ಸಲ್ ಕೊಟ್ಟರೆ ಸ್ಟೆಪ್ಸ್ ಮುಗೀತು. ಸೊ ನಮಗೆ ಫಸ್ಟ್ ಪ್ರೊಟ್ರೂಷನ್ ಇಲ್ಲಿ ಪ್ರೊಟ್ರೂಷನ್ 1 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ಫೀಚರ್ಸಿಂದ ಒನ್ಸ್ ಅಗೇನ್ ಪ್ರೊಟ್ರೂಷನ್ ಕಮಾಂಡ್ನ ಸೆಲೆಕ್ಟ್ ಮಾಡ್ತೀನಿ ಮತ್ತು ಫ್ರಂಟ್ ರೆಫರೆನ್ಸ್ ಪ್ಲೇನ್ XZ ಸೆಲೆಕ್ಟ್ ಮಾಡ್ತೀನಿ. ಈ ಸ್ಕ್ರೀನ್ನ ಸ್ವಲ್ಪ ಪ್ಯಾನ್ ಮಾಡ್ತೀನಿ. ಇಲ್ಲಿ ಮೇನ್ ಟೂಲ್ ಬಾರ್ನಲ್ಲಿ ಪ್ಯಾನ್ ಅಂತ ಒಂದು ಟೂಲ್ ಇದೆ. ಪ್ಯಾನ್ ಜಸ್ಟ್ ಈ ಸ್ಕ್ರೀನ್ನ ನಾನು ಸ್ಲೈಡ್ ಮಾಡ್ತಾ ಇದ್ದೀನಿ ಫಾರ್ ವಿಸಿಬಿಲಿಟಿ. ಡ್ರಾ ಟೂಲ್ ಬಾರಿಂದ ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ರೆಕ್ಟ್ಯಾಂಗಲ್ನ ಡ್ರಾ ಮಾಡಿದೆ. ಮತ್ತು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ಪಿಂದ ಕನೆಕ್ಟ್ ಟೂಲ್ ಈ ಸೆಂಟರ್ನ ಈ ಲೈನ್ಗೆ, ಯಾವತ್ತು ಈ ಪಾಯಿಂಟ್ಗೆ ಕನೆಕ್ಟ್ ಮಾಡಬೇಡಿ, ಯಾಕಂದರೆ ನಾವು ಡೈಮೆನ್ಷನಿಂದ ಮೂವ್ ಮಾಡೋದು ಕಷ್ಟ ಆಗುತ್ತೆ. ಸೆಂಟರ್ ಮತ್ತು ಲೈನ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಾನು ಕೊಲಿನಿಯರ್ ಯೂಸ್ ಮಾಡ್ತೀನಿ. ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಕೊಲಿನಿಯರ್, ಈ ಲೈನ್ ಇದಕ್ಕೆ ಕೊಲಿನಿಯರ್ ಆಗಬೇಕು. ಕೊಲಿನಿಯರ್ ಆಗಿದೆ. ನೆಕ್ಸ್ಟ್ ಡ್ರಾ ಟೂಲ್ ಬಾರಿಂದ ಸ್ಮಾರ್ಟ್ ಡೈಮೆನ್ಷನ್, ಈ ವಿಡ್ತ್ ಏನಿದೆ ಫ್ರಂಟ್ ವ್ಯೂನಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ 50 mm. ಎಂಟರ್. ನೆಕ್ಸ್ಟ್ ಟೋಟಲ್ ಹೈಟ್ ಬೇಸಿಂದ ಸ್ಮಾರ್ಟ್ ಡೈಮೆನ್ಷನ್ನೇ ಟಿಕ್ ಆಗಿದೆ. ಇಲ್ಲಿ ಬೇಸಿಂದ ಈ ಹೈಟ್ ಟೋಟಲ್ ಹೈಟ್ ಈ ರೀತಿ ಬನ್ನಿ. ಇದು 105 ಅಂತ ಎಂಟರ್ ಮಾಡಬೇಕು. 105 ಎಂಟರ್ ಆಗಿದೆ. ಸೊ ಈ ರೆಕ್ಟ್ಯಾಂಗಲ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದೇವೆ. ನೆಕ್ಸ್ಟ್ ಇಲ್ಲಿಂದ ರಿಟರ್ನ್ ಹೋಗಬೇಕು. ರಿಟರ್ನ್ ಪ್ರೊಟ್ರೂಷನ್ ಟುವರ್ಡ್ಸ್ ಫ್ರಂಟ್ ಕೊಡಬೇಕು. ಪ್ರೊಟ್ರೂಷನ್ ಡಿಸ್ಟೆನ್ಸ್ನ ಟಾಪ್ ವ್ಯೂನಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಆ್ಯಸ್ 30 ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸೊ ಟುವರ್ಡ್ಸ್ ಫ್ರಂಟ್ ಕರ್ಸರ್ನ ಮುಂದುಗಡೆ ಇಟ್ಟು ಕ್ಲಿಕ್ ಮಾಡಿ ಫಿನಿಶ್ ಕ್ಯಾನ್ಸಲ್. ಇಲ್ಲಿ 2 ಪ್ರೊಟ್ರೂಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ಫೀಚರ್ಸಿಂದ ರೌಂಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ರೌಂಡ್ ಮತ್ತು ಚಾಂಫರ್ ಒಟ್ಟಿಗೆ ಇರುತ್ತೆ. ರೌಂಡ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ರೇಡಿಯಸ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು 2 ರೀತಿ ವ್ಯಾಲ್ಯೂನ ಎಂಟರ್ ಮಾಡ್ಬೋದು. ಒಂದು ಗಿವನ್ ಡೈಮೆನ್ಷನ್ 50//2 ಅಂತ ಕೊಟ್ಟು ಎಂಟರ್ ಕೊಟ್ಟರು 25 ಅಂತ ಬರುತ್ತೆ. ಆರ್ ಎಲ್ಸ್ ನೀವು ಫೀಚರ್ಸಿಂದ ರೌಂಡ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ರೇಡಿಯಸ್ ಮೇಲೆ ಕ್ಲಿಕ್ ಡೈರೆಕ್ಟಾಗಿ ವ್ಯಾಲ್ಯೂನ ಎಂಟರ್ ಮಾಡ್ಬೋದು. ಆ್ಯಸ್ 25 ಎಂಟರ್ ಕೊಟ್ಟೆ. ಇಲ್ಲಿ ಪ್ರೊಟ್ರೂಷನ್ 2 ಏನಿದೆ ಇದರ ಎಡ್ಜ್ ಒನ್ ಸೈಡ್ ಮತ್ತು ಅದರ್ ಸೈಡ್ ಇಲ್ಲೊಂದು ಎಡ್ಜ್ ಇದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ರೌಂಡ್ ಕಂಪ್ಲೀಟ್ ಆಯಿತು. ಇಲ್ಲಿ ಗ್ರೀನ್ ಬಟನ್ ಇದೆ ರೌಂಡ್ ಆಕ್ಸೆಪ್ಟ್ ಆರ್ ರೈಟ್ ಕ್ಲಿಕ್ ಕೊಟ್ಟರು ಆಗುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಿವ್ಯೂ ಫಿನಿಶ್ ಕ್ಯಾನ್ಸಲ್. ರೌಂಡ್ ಕಮಾಂಡ್ ಕಂಪ್ಲೀಟ್ ಆಯಿತು. ಇದಕ್ಕೆ ನಾವು ಕಟ್ಔಟ್ ಮಾಡಬೇಕು. ಫೀಚರ್ಸ್ ಇಲ್ಲಿ ಕಟ್ಔಟ್ ಇದೆ, ಕಟ್ಔಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಪ್ರೊಟ್ರೂಷನ್ 2 ಏನಿದೆ ಇದರ ಫ್ರಂಟ್ ಫೇಸ್ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾವು ಫ್ರಂಟ್ ಫೇಸ್ನಲ್ಲಿದ್ದೀವಿ ಪ್ರೊಟ್ರೂಷನ್ 2. ನೆಕ್ಸ್ಟ್ ಏನು ಮಾಡಬೇಕು, ಸರ್ಕಲ್ನ ಡ್ರಾ ಮಾಡಬೇಕು. ಇಲ್ಲಿ ಪುಲ್ ಡೌನ್ ಮಾಡ್ಕೊಳ್ಳಿ. ಸರ್ಕಲ್ ಬೈ ಸೆಂಟರ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಮಗೆ ಸೆಂಟರ್ ಕಾಣ್ತಾ ಇಲ್ಲ. ನಾವೇನು ಮಾಡ್ತೀವಿ, ಜಸ್ಟ್ ಕರ್ಸರ್ನ ಆಲ್ರೆಡಿ ಇಲ್ಲಿ ಕ್ರಿಯೇಟ್ ಆಗಿರೋ ಸರ್ಕಂಫರೆನ್ಸ್ ಜಸ್ಟ್ ಪಾಸ್ ಮಾಡಿದರೆ ಸಾಕು, ಕ್ಲಿಕ್ ಮಾಡಬೇಕಾಗಿಲ್ಲ. ಜಸ್ಟ್ ಈ ಸರ್ಕಂಫರೆನ್ಸ್ ಪಾಸ್ ಮಾಡಿದ ಕೂಡಲೇ ನಮಗೆ ಸೆಂಟರ್ ಹೈಲೈಟ್ ಆಗುತ್ತೆ. ಈ ಸೆಂಟರ್ನ ಕ್ಲಿಕ್ ಮಾಡಿ ರಫ್ಲಿ ಒಂದು ಸರ್ಕಲ್ನ ಡ್ರಾ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿ ಡ್ರಾ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀನಿ, ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡ್ತೀನಿ ಡ್ರಾಯಿಂದ. ಮತ್ತು ಇದಕ್ಕೆ ಡೈಮೆನ್ಷನ್ನ ಸ್ಪೆಸಿಫೈ ಮಾಡ್ತೀನಿ. ಇದು ಫ್ರಂಟ್ ವ್ಯೂನಲ್ಲಿದೆ. ನಾನು ಡೈಮೆನ್ಷನ್ ಸ್ಪೆಸಿಫೈ ಮಾಡ್ತೀನಿ. ಡಯಾಮೀಟರ್ ಆ್ಯಸ್ 30 ಎಂಟರ್. ಇಲ್ಲಿ ಡಯಾಮೀಟರ್ 30 ಸರ್ಕಲ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ರಿಟರ್ನ್ ಹೋಗಿ ಮತ್ತು ಆ ಕಡೆಗೆ ನೀವು ಡ್ರಿಲ್ ಮಾಡಬೇಕು, ಕಟ್ಔಟ್ ಮಾಡಬೇಕು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಫಿನಿಶ್ ಕ್ಯಾನ್ಸಲ್. ನೋಡಿ ಇದು ರಿಕ್ವೈರ್ಡ್ ಮಾಡೆಲ್. ಇದು ಫ್ರಂಟ್ ವ್ಯೂ ಆಗುತ್ತೆ. ನಾನು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಫ್ರಂಟ್ ವ್ಯೂ. ನಾನು ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಮೇನ್ ಟೂಲ್ ಬಾರಿಂದ ಕೊಟ್ಟರೆ ಇದು ಡ್ರಾಯಿಂಗಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಫ್ರಂಟ್ ವ್ಯೂ. ಜಸ್ಟ್ ನಾನು ರೊಟೇಟ್ ಮಾಡ್ತೀನಿ ನೋಡ್ಕೊಳ್ಳಿ ಈ ಮಾಡೆಲ್ನ. ಇದು ಬೇಕಿರೋ ಟಾಪ್ ವ್ಯೂ. ಇಲ್ಲಿಂದನೂ ನಾನು ಸ್ಪೆಸಿಫೈ ಮಾಡ್ಬೋದು. ನೋಡಿ ಇದು ಟಾಪ್ ವ್ಯೂ ಮತ್ತು ಇದು ಫ್ರಂಟ್ ವ್ಯೂ. ಸೊ ಒನ್ಸ್ ಅಗೇನ್ ನಾನಿಲ್ಲಿ ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಅಂತ ಕೊಡ್ತೀನಿ. ಮತ್ತು ನೇಮ್ಡ್ ವ್ಯೂಸ್ ಪುಲ್ ಡೌನ್ ಮಾಡಿಕೊಂಡು ISO ಅಂತ ಸೆಟ್ ಮಾಡಿ ಇಲ್ಲಿ ಮೇನ್ ಟೂಲ್ ಬಾರಿಂದ ಫಿಟ್ ಅಂತ ಕೊಡ್ತೀನಿ. ಈ ಮಾಡೆಲ್ನ ನಾವು ಸೇವ್ ಮಾಡಬೇಕು. ಫೈಲ್, ಸೇವ್. ಇಲ್ಲೊಂದು ಪ್ರಾಪರ್ಟಿ ಅಂತ ಒಂದು ವಿಂಡೋ ಬರುತ್ತೆ. ಇಲ್ಲಿ ಸಮ್ಮರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಟಲ್ ಫಿಗರ್ 01 ಅಂತ ಕೊಡ್ತೀನಿ. ಮತ್ತು ಈ ಟೈಟಲ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಕಾಪಿ ಕೊಡ್ತೀನಿ. ಟೈಮ್ ಸೇವ್ ಆಗುತ್ತೆ. ಇಲ್ಲಿ ಓಕೆ ಅಂತ ಕೊಡ್ತೀನಿ.
ಡಿಫಾಲ್ಟ್ ಪಾತ್ ಡಾಕ್ಯುಮೆಂಟ್ಸಲ್ಲಿದೆ. ಸೊ ನಾನು ಬೇರೆ ಡ್ರೈವಲ್ಲಿ ಸೇವ್ ಮಾಡಬೇಕು. ಸೊ ನಾನಿಲ್ಲಿ ಸೇವ್ ಆ್ಯಸ್ ಪುಲ್ ಡೌನ್ ಮಾಡ್ತೀನಿ. ಐ ವಿಲ್ ಬಿ ಸೆಲೆಕ್ಟಿಂಗ್ ದಿಸ್ ಡಿ ಡ್ರೈವ್. ಇಲ್ಲೊಂದು ಫೋಲ್ಡರ್ ಇದೆ ಮೈ ಫೈಲ್ಸ್, ಆದರೆ ಈ ಫೋಲ್ಡರಲ್ಲಿ ಸೇವ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನೇನು ಮಾಡ್ತೀನಿ, ಇನ್ನೊಂದು ಸಪ್ರೇಟ್ ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡಿ. ಇಲ್ಲೊಂದು ಬಟನ್ ಇದೆ, ಅಲ್ಲಿ ಕರ್ಸರ್ ಇಟ್ಟರೆ ಕ್ರಿಯೇಟ್ ನ್ಯೂ ಫೋಲ್ಡರ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ನ್ಯೂ ಫೋಲ್ಡರ್ ನೇಮ್ ಅಂತ ಕೇಳ್ತಾ ಇದೆ. ನಾನು 3D ಅಂತ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ಈ 3D ಫೋಲ್ಡರ್ ಕ್ರಿಯೇಟ್ ಆಗಿದೆ. ಇವಾಗ ನಾವು ಫೈಲ್ ನೇಮ್ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಡಿಫಾಲ್ಟಾಗಿ part1.par ಅಂತ ಇದೆ. ಇಲ್ಲಿ ನೀವು ನೋಡ್ಬೋದು part1 ಅಂತ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಬ್ಯಾಕ್ ಸ್ಪೇಸ್ ಆರ್ ಡಿಲೀಟ್ ಬಟನ್ ಕೊಟ್ಟು ನಾನು ಅದನ್ನು ಡಿಲೀಟ್ ಮಾಡ್ತೀನಿ. ಇವಾಗ ನಾನು ಆಲ್ರೆಡಿ ಅಲ್ಲಿ ಕಾಪಿ ಮಾಡಿದ್ದೆ. ನೀವು ರೈಟ್ ಕ್ಲಿಕ್ ಕೊಟ್ಟು ಪೇಸ್ಟ್ ಮಾಡ್ಬೋದು, ಅಥವಾ ನೀವು ಕೀಬೋರ್ಡಿಂದ ಎಂಟರ್ ಮಾಡಿ ಟೈಪ್ ಮಾಡ್ಬೋದು ಆ್ಯಸ್ ಫಿಗರ್ 01. ಸೊ ನಾನು ಇಲ್ಲಿ ಸೇವ್ ಕೊಡ್ತೀನಿ. ನೀವು ಇಲ್ಲಿ ಚೇಂಜಸ್ನ ನೋಟ್ ಡೌನ್ ಮಾಡ್ಬೋದು. part1 ಇದೆ, ನಾನು ಸೇವ್ ಅಂತ ಕೊಟ್ಟು ಕೂಡಲೇ ಇದು ಫಿಗರ್ 01.pr ಅಂತ ಸೇವ್ ಆಗಿದೆ. ಇಲ್ಲಿಂದ ನಾವು ಡ್ರಾಯಿಂಗ್ ಕಡೆ ಹೋಗೋಣ. ಈ ಸೆಕೆಂಡ್ ವಿಂಡೋ ಏನಿದೆ ಅದನ್ನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ಡ್ರಾಯಿಂಗ್ ಎನ್ವೈರ್ನ್ಮೆಂಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬೇಕಿರೋ ಟೂಲ್ ಬಾರ್ಸ್, ಮೇನ್, ಡ್ರಾಯಿಂಗ್ ವ್ಯೂಸ್, ಡ್ರಾಯಿಂಗ್, ರಿಲೇಷನ್ಶಿಪ್, ಇಷ್ಟು ಟೂಲ್ ಬಾರ್ನ ಟಿಕ್ ಮಾಡ್ಕೊಳ್ಳಿ. ಓಕೆ ಅಂತ ಕೊಡಿ. ಈ ಶೀಟ್ನ ನಾವು ಸೆಟ್ ಮಾಡಬೇಕು. ಡಿಫಾಲ್ಟಾಗಿ ಈ ಶೀಟ್ ಹೀಗೆ ಬರುತ್ತೆ. ಇಲ್ಲಿ ಶೀಟ್ 1 ಅಂತ ಇದೆ, ಇದ್ರ ಮೇಲೆ ರೈಟ್ ಕ್ಲಿಕ್ ಕೊಡಿ. ಶೀಟ್ ಸೆಟಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 3 ಟ್ಯಾಬ್ ಇದೆ, ಸೈಜ್, ನೇಮ್, ಬ್ಯಾಕ್ಗ್ರೌಂಡ್. ಈ ಬ್ಯಾಕ್ಗ್ರೌಂಡ್ ಶೀಟ್ ಏನಿದೆ ಇದನ್ನು ಪುಲ್ ಡೌನ್ ಮಾಡ್ಕೊಳ್ಳಿ. A4 ಶೀಟ್ ಅಂತ ಸೆಲೆಕ್ಟ್ ಮಾಡಿ. ಈ ಶೋ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಅನ್ಟಿಕ್ ಮಾಡ್ತೀನಿ. ನನಗೆ ಈ ಟೈಟಲ್ ಬ್ಲಾಕ್ ಮತ್ತು ಬಾರ್ಡರ್ ಬೇಕಾಗಿಲ್ಲ, ಸೊ ನಾನು ಅನ್ಟಿಕ್ ಮಾಡ್ತೀನಿ. ಓಕೆ ಅಂತ ಕೊಡ್ತೀನಿ. ಇಲ್ಲಿ A4 ಶೀಟ್ಗೆ ಇದು ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ನೀವು ಏನು ಮಾಡಿ, ಮೇನ್ ಟೂಲ್ ಬಾರ್ನಲ್ಲಿ ಫಿಟ್ ಕಮಾಂಡ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಫಿಟ್ ಅಂತ ಇದೆ, ನಾನು ಫಿಟ್ ಅಂತ ಕೊಟ್ಟು ಕೂಡಲೇ ಇದು ಇಲ್ಲಿ ಸ್ಕ್ರೀನ್ಗೆ ಸೆಟ್ ಆಗಿದೆ. ಇವಾಗ ನಮ್ಮ ಶೀಟ್ 1 ಸೈಜ್ ಏನಿದೆ ಇದು A4 ಶೀಟ್. ಇಲ್ಲಿಂದ ಡ್ರಾಯಿಂಗ್ ವ್ಯೂಸ್ ಟೂಲ್ ಬಾರಿಂದ ಇದು ಸೆಲೆಕ್ಟ್ ಟೂಲ್ ಆಯಿತು. ನೆಕ್ಸ್ಟ್ ಟೂಲ್ ಬರೋದೇ ಡ್ರಾಯಿಂಗ್ ವ್ಯೂ ವಿಜಾರ್ಡ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಡಿಫಾಲ್ಟಾಗಿ ನಾವು ಏನು ಕ್ರಿಯೇಟ್ ಮಾಡಿದ್ದೇವೆ ಅದನ್ನು ತೋರಿಸುತ್ತೆ. ಆರಲ್ಸ್ ನೀವು ಇಲ್ಲಿಂದ ಪುಲ್ ಡೌನ್ ಮಾಡಿ, ನಾನು ಸೇವ್ ಮಾಡಿರೋದು ಡಿ ಡ್ರೈವ್ನಲ್ಲಿ, ಮತ್ತು 3D ಇದನ್ನು ಫೋಲ್ಡರ್ನ ಸೆಲೆಕ್ಟ್ ಮಾಡ್ತೀನಿ ಮತ್ತು ಓಪನ್ ಕೊಡ್ತೀನಿ. ಈ ವ್ಯೂಸ್ನ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಇಲ್ಲಿ ಇದೆ ನೋಡಿ ವ್ಯೂ ಮೆನು. ತಮ್ನೇಲ್ಸ್ ಅಂದರೆ ಹೀಗಿರುತ್ತೆ. ಡಿಫಾಲ್ಟ್ ಈಗ ತಮ್ನೇಲಲ್ಲಿದೆ ಲಾರ್ಜ್ ಐಕಾನ್ ಅಥವಾ ಸ್ಮಾಲ್ ಐಕಾನ್ ಅಥವಾ ಲಿಸ್ಟ್ ಆರ್ ಡೀಟೇಲ್. ನಾನು ತಮ್ನೇಲ್ ಅಂತ ಸೆಟ್ ಮಾಡಿದ್ದೀನಿ, ಯಾಕಂದರೆ ಅದು ವಿಸಿಬಿಲಿಟಿ ನೀಟಾಗಿ ಕಾಣ್ತಾ ಇದೆ. ಸೊ ನಾನು ಈ ಡಿ ಡ್ರೈವಿಂದ 3D ಅನ್ನೋ ಫೋಲ್ಡರ್ನ ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಫೈಲ್ ಫಿಗರ್ 1, ಇದನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಓಪನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಡಿಫಾಲ್ಟ್ ಏನಿದೆ ಅದನ್ನು ಏನು ನಾನು ಟ್ಯಾಂಪರ್ ಮಾಡಲ್ಲ. ನೆಕ್ಸ್ಟ್ ಅಂತ ಕೊಡ್ತೀನಿ. ನಾನು ಫ್ರಂಟ್ ರೆಫರೆನ್ಸ್ ಪ್ಲೇನಲ್ಲೇ ನಾನು ಡ್ರಾ ಮಾಡಿದ್ದೀನಿ. ಸೊ ನಾನು ಫ್ರಂಟ್ ಅಂತ ಕೊಡ್ತೀನಿ. ಇಲ್ಲಿ ನೇಮ್ಡ್ ಯೂಸ್ ಫ್ರಂಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಕೊಡ್ತೀನಿ ಮತ್ತು ಫಿನಿಶ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಒಂದು ಬಾಕ್ಸ್ ಬರುತ್ತೆ. ನಾನು ಇದನ್ನು ಈ ಕಡೆ ಸೊ ನಾನು ಈ ಕಡೆ ಪೇಸ್ಟ್ ಮಾಡ್ತಾಯಿದ್ದೀನಿ, ರೈಟ್ ಸೈಡ್ ಪೇಸ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಫ್ರಂಟ್ ವ್ಯೂ ಜನ್ರೇಟ್ ಆಗಿದೆ. ಇದನ್ನು ಸೆಲೆಕ್ಟ್ ಟೂಲಿಂದ ಸೆಲೆಕ್ಟ್ ಮಾಡಿ ಈ ಸೈಜ್ ಸ್ವಲ್ಪ ರೆಡ್ಯೂಸ್ ಮಾಡ್ತೀನಿ. ಸೊ ಡಿಫಾಲ್ಟಾಗಿ ಸ್ಕೇಲ್ 1:1 ಇದೆ. ನಾನು ಪುಲ್ ಡೌನ್ ಮಾಡಿ 1:2 ಮಾಡಿದರೆ ಅದು ತುಂಬ ಚಿಕ್ಕದಾಯಿತು. ಸೊ ನಾನೇನು ಮಾಡ್ತೀನಿ, ಸ್ಕೇಲ್ 1:1 ಅಂತಲೇ ಸೆಟ್ ಮಾಡ್ತೀನಿ. ಆದರೆ ಸ್ಕೇಲ್ ವ್ಯಾಲ್ಯೂ ಏನಿದೆ ಇದನ್ನು ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ತೀನಿ ಮತ್ತು ಕೀಬೋರ್ಡಿಂದ 0.8 ಅಂತ ಕೊಟ್ಟು ಎಂಟರ್ ಮಾಡ್ತೀನಿ. ಸ್ಕೇಲ್ ರೆಡ್ಯೂಸ್ ಆಯಿತು. ಸೊ ಐ ಆಮ್ ಹ್ಯಾಪಿ ವಿತ್ ದಿ ಸ್ಕೇಲ್. ಈ ಫ್ರಂಟ್ ವ್ಯೂಯಿಂದ ನಾವು ಟಾಪ್ ವ್ಯೂ ಮತ್ತು ಐಸೋಮೆಟ್ರಿಕ್ ವ್ಯೂನ ಜನ್ರೇಟ್ ಮಾಡಬೇಕು. ಅದಕ್ಕೆ ಈ ಡ್ರಾಯಿಂಗ್ ವ್ಯೂಸ್ನಲ್ಲಿ ಈ 3ನೇ ಟೂಲ್ ಪ್ರಿನ್ಸಿಪಾಲ್ ವ್ಯೂ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಏನು ನಾವು ಫ್ರಂಟ್ ವ್ಯೂನ ಜನ್ರೇಟ್ ಮಾಡಿದ್ದೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕಲರ್ ಚೇಂಜ್ ಆಯಿತು. ಟುವರ್ಡ್ಸ್ ಡೌನ್ ಬರಬೇಕು, ಕ್ಲಿಕ್ ಮಾಡಬೇಕು. ಇದು ಟಾಪ್ ವ್ಯೂ ಆಯಿತು. ಒನ್ಸ್ ಅಗೇನ್ ನಾವು ಪ್ರಿನ್ಸಿಪಾಲ್ ವ್ಯೂನಲ್ಲಿದ್ದೀವಿ. ಫ್ರಂಟ್ ವ್ಯೂನ ಸೆಲೆಕ್ಟ್ ಮಾಡಬೇಕು ಮತ್ತು ಈ ರೀತಿ ಕ್ರಾಸ್ ಆಗಿ ಆಲ್ಮೋಸ್ಟ್ ಲೈಕ್ 45 ಡಿಗ್ರಿ ನಾನು ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಐಸೋಮೆಟ್ರಿಕ್ ವ್ಯೂ ಬಂತು. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ನಾನು ಈ ವ್ಯೂನ ನೀಟಾಗಿ ಈ ಥರ ಮೂವ್ ಮಾಡಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಡೈಮೆನ್ಷನ್ನ ಸ್ಪೆಸಿಫೈ ಮಾಡೋಣ ಆ್ಯಸ್ ಪರ್ ದಿ ಡ್ರಾಯಿಂಗ್. ಸೊ ನಾನಿಲ್ಲಿ
ಸ್ಮಾರ್ಟ್ ಡೈಮೆನ್ಷನ್ನ ಯೂಸ್ ಮಾಡ್ತೀನಿ. ಸ್ಮಾರ್ಟ್ ಡೈಮೆನ್ಷನ್, ಈ ಲೆಂತ್ ಏನಿದೆ ಇದು 100 ಇದೆ, ಈ ಹೈಟ್ ಏನಿದೆ ಇದು 30 ಇದೆ, ಈ ಡಯಾಮೀಟರ್ ಏನಿದೆ ಇದು 30 ಇದೆ, ಬಾಟಮ್ ಇಂದ ಟಾಪ್ ಡಿಸ್ಟೆನ್ಸ್ ಏನಿದೆ ಇದು 105 ಇದೆ. ಮತ್ತು ನಾನು ಡ್ರಾ ಟೂಲ್ ಬಾರಿಂದ ಡಿಸ್ಟೆನ್ಸ್ ಬಿಟ್ವೀನ್ನ ಸೆಲೆಕ್ಟ್ ಮಾಡಿ ಇಲ್ಲಿ 2 ಪಾಯಿಂಟ್ ಏನಿದೆ ನೋಡಿ, ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್, ಈ ರೀತಿ ಸೆಲೆಕ್ಟ್ ಮಾಡಿ ನಾನು ವಿಡ್ತ್ನ ಸ್ಪೆಸಿಫೈ ಮಾಡ್ತೀನಿ ಆ್ಯಸ್ 50. ಒನ್ಸ್ ಅಗೇನ್ ನೀವು ಡಿಸ್ಟೆನ್ಸ್ ಬಿಟ್ವೀನ್ನ ಸೆಲೆಕ್ಟ್ ಮಾಡಿ, ಇಲ್ಲೊಂದು ಪಾಯಿಂಟ್ ಇದೆ ಮತ್ತು ಇಲ್ಲೊಂದು ಪಾಯಿಂಟ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿದರೆ ನನಗೆ ಡೈಮೆನ್ಷನ್ ಸಿಗುತ್ತೆ ಆ್ಯಸ್ 30. ಒನ್ಸ್ ಅಗೇನ್ ಯು ಟು ಕ್ಲಿಕ್ ಆನ್ ಡಿಸ್ಟೆನ್ಸ್ ಬಿಟ್ವೀನ್, ಇಲ್ಲಿ ಬಿಡ್ತನ್ನ 50 ಬಿಡ್ತನ್ನ ತೋರಿಸ್ಬೇಕು. ಸೊ ಫಸ್ಟ್ ಪಾಯಿಂಟ್ ಮತ್ತು ಸೆಕೆಂಡ್ ಪಾಯಿಂಟ್ ಈ ರೀತಿ ಸೈಡ್ಗೆ ಬನ್ನಿ, ಇದು 50 mm ಬಿಡ್ತ್. ಆಲ್ಮೋಸ್ಟ್ ಎಲ್ಲ ಡೈಮೆನ್ಷನ್ ನಾನು ಸ್ಪೆಸಿಫೈ ಮಾಡಿದ್ದೀನಿ. ನೀವು ಸ್ಮಾರ್ಟ್ ಡೈಮೆನ್ಷನ್ ಕ್ಲಿಕ್ ಮಾಡಿ ಡ್ರಾಯಿಂಗ್ ವ್ಯೂಸಿಂದ ಈ ಐಸೋಮೆಟ್ರಿಕ್ ವ್ಯೂ ಏನಿದೆ ಇದರಲ್ಲೂ ಕೂಡ ಮಿನಿಮಮ್ ಡೈಮೆನ್ಷನ್ನ ತೋರಿಸಿ. ನಾನು ಆಲ್ಮೋಸ್ಟ್ ಇಷ್ಟೇ ಡೈಮೆನ್ಷನ್ನ ಇಲ್ಲಿ ಶೋ ಮಾಡ್ತಾಯಿದ್ದೀನಿ, ಯಾಕೆಂದರೆ ಎಲ್ಲ ರಿಕ್ವೈರ್ಡ್ ಡೈಮೆನ್ಷನ್ನ ನಾನು ಇಲ್ಲಿ ಆರ್ಥೋಗ್ರಾಫಿಕ್ ವ್ಯೂನಲ್ಲಿ ಫ್ರಂಟ್ ಮತ್ತು ಟಾಪ್ನಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಈ ವ್ಯೂಸ್ನ ಡಿಸ್ಪ್ಲೇ ಮಾಡೋಣ. ಡ್ರಾಯಿಂಗ್ ವ್ಯೂಸಿಂದ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಟೂಲ್ ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ ವ್ಯೂ ಅಂತ ಟೈಪ್ ಮಾಡಬೇಕು. ಟೆಕ್ಸ್ಟಲ್ಲಿದ್ದೀನಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದು ಟಾಪ್ ವ್ಯೂ ಮತ್ತು ಇದು 3D ವ್ಯೂ ಆರ್ ಐಸೋಮೆಟ್ರಿಕ್ ವ್ಯೂ. ಈ ಟೆಕ್ಸ್ಟ್ ಸ್ಟೈಲ್ ಮತ್ತು ಹೈಟ್ನ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಅದಕ್ಕೆ ಡ್ರಾಯಿಂಗ್ ವ್ಯೂಸಿಂದ ಸೆಲೆಕ್ಟ್ ಟೂಲ್ನ ಸೆಲೆಕ್ಟ್ ಮಾಡಬೇಕು. ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಮತ್ತು ಕೀಬೋರ್ಡಿಂದ ಕಂಟ್ರೋಲ್ ಬಟನ್ನ ಪ್ರೆಸ್ ಮಾಡಿಕೊಂಡು ಈ ಇನ್ನೊಂದು ಟೆಕ್ಸ್ಟ್ ಏನಿದೆ ಫ್ರಂಟ್ ವ್ಯೂ ಟೆಕ್ಸ್ಟ್, ಇನ್ನೊಂದು ಟಾಪ್ ವ್ಯೂ ಟೆಕ್ಸ್ಟ್ ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡಿದೆ. ಇವಾಗ ನಾನು ಕಂಟ್ರೋಲ್ ಬಟನ್ನ ರಿಲೀಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಸ್ಟೈಲ್ ಇದೆ, ಡಿಫಾಲ್ಟ್ ಸ್ಟೈಲ್ ಸಾಲಿಡ್ ಎಡ್ಜ್ ISO ಅಂತ ಇದೆ. ಸೊ ಆಲ್ ಟೈಮ್ ಫೇವ್ರೆಟ್ ಟೈಮ್ಸ್ ನ್ಯೂ ರೋಮನ್ನ ಸೆಟ್ ಮಾಡ್ತಾಯಿದ್ದೀನಿ. ಈ ಟೈಮ್ಸ್ ನ್ಯೂ ರೋಮನ್ಗೆ ಕನ್ವರ್ಟ್ ಆಯಿತು. ಇಲ್ಲಿ ಟೆಕ್ಸ್ಟ್ ಹೈಟ್ ಏನಿದೆ ಡಿಫಾಲ್ಟಾಗಿ 1 ಇದೆ, ಇದನ್ನು ನಾನು 1.5 ಅಂತ ಕೊಟ್ಟು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಟೆಕ್ಸ್ಟ್ ಹೈಟ್ ಚೇಂಜ್ ಆಯಿತು ಮತ್ತು ಟೆಕ್ಸ್ಟ್ ಸ್ಟೈಲ್ ಕೂಡ ಚೇಂಜ್ ಆಯಿತು. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಮಿಡ್ಲ್ ಆಫ್ ದಿ ಪೇಜ್ ಎನಿವೇರ್ ಮತ್ತು ಈ ಐಸೋಮೆಟ್ರಿಕ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸಿಂಬಲ್ ಈ ರೀತಿ ಬರಬೇಕು, ಮೌಸ್ ಪಾಯಿಂಟರ್. ಇದನ್ನು ಜಸ್ಟ್ ಇದನ್ನು ಎಕ್ಸ್ಪಾಂಡ್ ಮಾಡ್ಕೊಳ್ಳಿ. ಸೊ ಇದು ಐಸೋಮೆಟ್ರಿಕ್ ವ್ಯೂ ನೀಟಾಗಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಫ್ರಂಟ್ ವ್ಯೂ ಸಿಂಬಲ್ ಈ ರೀತಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ, ಇದನ್ನು ಎಕ್ಸ್ಪಾಂಡ್ ಮಾಡಬೇಕು. ಇದು ಫ್ರಂಟ್ ವ್ಯೂ. ಸೊ ಇದನ್ನು ಕಂಪ್ರೆಸ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಇದನ್ನು ಎಕ್ಸಾಕ್ಟ್ಲಿ ಸೆಂಟರ್ಗೆ ಸೆಟ್ ಮಾಡ್ಕೊಳ್ಳಿ. ಟಾಪ್ ವ್ಯೂ ಸಿಂಬಲ್ ಬಂತು, ಎಕ್ಸ್ಪಾಂಡ್, ಕಂಪ್ರೆಸ್, ನೆಕ್ಸ್ಟ್ ಇಲ್ಲಿ ಸೆಂಟರ್ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ. ನಾವು ಡೈಮೆನ್ಷನ್ ಟೆಕ್ಸ್ಟ್ ಹೈಟ್ ಕೂಡ ಇನ್ಕ್ರೀಸ್ ಮಾಡ್ಬೋದು. ಒಂದೊಂದೇ ಡೈಮೆನ್ಷನ್ ನಾನು ಸೆಲೆಕ್ಟ್ ಮಾಡ್ತೀನಿ ಯೂಸಿಂಗ್ ಕಂಟ್ರೋಲ್. ಸೊ ಇಲ್ಲಿ 50 ಏನಿದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದೆ, ಕೀಬೋರ್ಡಿಂದ ಕಂಟ್ರೋಲ್ ಬಟನ್ನ ಪ್ರೆಸ್ ಮಾಡಿದೆ. ಈ ಡೈಮೆನ್ಷನ್ ಲೈನ್ ಏನಿದೆ ಒಂದೊಂದೇ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಬಟನ್, ರಿಲೀಸ್ ಮಾಡಬಾರ್ದು ಕಂಟ್ರೋಲ್ ಬಟನ್, ಎಲ್ಲ ಸೆಲೆಕ್ಟ್ ಆದಮೇಲೆ ಕಂಟ್ರೋಲ್ ಬಟನ್ನ ಬಿಡಬೇಕು. ಸೊ ಇಲ್ಲಿ ಐಸೋಮೆಟ್ರಿಕ್ ಏನಿದೆ ಆ ಡೈಮೆನ್ಷನು ಇನ್ಕ್ರೀಸ್ ಮಾಡ್ತೀನಿ. 100, 50, 30. ಸೊ ಎಲ್ಲ ಡೈಮೆನ್ಷನ್ ಅದು ಸೆಲೆಕ್ಟ್ ಮಾಡಿದೆ ಯೂಸಿಂಗ್ ಕಂಟ್ರೋಲ್ ಮತ್ತು ಸೆಲೆಕ್ಟ್ ಟೂಲ್. ಈಗ ಕೀಬೋರ್ಡಿಂದ ಕಂಟ್ರೋಲ್ ಬಟನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೆಕ್ಸ್ಟ್ ಹೈಟ್ ಏನಿದೆ ಅದು 1 ಇದೆ, ಇದನ್ನು ನಾನು 1.5 ಅಂತ ಎಂಟರ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಟೆಕ್ಸ್ಟ್ ಹೈಟ್ ಇನ್ಕ್ರೀಸ್ ಆಯಿತು. ಇಲ್ಲಿ 100 ಒಂದು ಸೆಲೆಕ್ಟ್ ಆಗಿಲ್ಲ, ಸೊ ಅದನ್ನು ಸಪ್ರೇಟಾಗಿ ನೀವು ಮಾಡ್ಬೋದು. ಈ ರೀತಿ ಬಿಟ್ಟು ಹೋದರೆ ಅದನ್ನು ಸಪ್ರೇಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಹೈಟ್ 1 ಇದೆ, ಇದನ್ನು 1.5 ಎಂಟರ್. ಈ ಎಲ್ಲ ಡೈಮೆನ್ಷನ್ ಟೆಕ್ಸ್ಟ್ ಹೈಟ್ ಇನ್ಕ್ರೀಸ್ ಆಯಿತು. ಇದಕ್ಕೊಂದು ಟೈಟಲ್ ಕೊಡೋಣ. ಒನ್ಸ್ ಅಗೇನ್ ಡ್ರಾಯಿಂಗ್ ವ್ಯೂಸ್, ಟೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಫಿಗರ್ ಸ್ಪೇಸ್ 01 ಅಂತ ಕೊಟ್ಟೆ. ಡ್ರಾಯಿಂಗ್ ವ್ಯೂಸಿಂದ ಸೆಲೆಕ್ಟ್ ಟೂಲ್, ಈ ಫಿಗರ್ 1 ಸೆಲೆಕ್ಟ್ ಮಾಡಿದೆ, ಇದನ್ನು ಡ್ರ್ಯಾಗ್ ಮಾಡ್ತಾಯಿದ್ದೀನಿ ಇಲ್ಲಿ ಟೈಮ್ಸ್ ನ್ಯೂ ರೋಮನ್ಗೆ. ಮತ್ತು ಈ ಟೆಕ್ಸ್ಟ್ ಹೈಟ್ ಏನಿದೆ ಇದನ್ನು 2 ಅಂತ ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಈ ಬಾಕ್ಸ್ನ ಇನ್ಕ್ರೀಸ್ ಮಾಡಬೇಕು, ಇಲ್ಲಿ ಸೆಟ್ ಮಾಡ್ತಾಯಿದ್ದೀನಿ ಫಿಗರ್ 1 ಈ ರೀತಿ ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಬಾರ್ಡರ್ ಕೊಡ್ತೀನಿ ಬೈ ಯೂಸಿಂಗ್ ಡ್ರಾಯಿಂಗ್. ಇಲ್ಲಿ ರೆಕ್ಟ್ಯಾಂಗಲ್ ಇದೆ,
ಸಿಂಪ್ಲಿ ಐ ವಿಲ್ ಡ್ರಾ ಎ ರೆಕ್ಟ್ಯಾಂಗಲ್. ಸೊ ಇದು ನೀಟಾಗಿ ಕಾಣ್ತಾ ಇದೆ ಆಸ್ ಹೆಡ್ಡಿಂಗ್ ಫಿಗರ್ 1. ನೀವು ಈ ಶೀಟ್ನ ಪ್ರಿಂಟ್ಔಟ್ ತೆಗಿಬೇಕು. ಇಂಡಿವಿಜುವಲ್ ಪ್ರಿಂಟ್ಔಟ್ ತೆಗಿಬೇಕಾದ್ರೆ ನಿಮ್ಮ ಐಡೆಂಟಿಫಿಕೇಷನ್ ಬೇಕು. ಸೊ ನೀವು ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿದರೆ ಒಳ್ಳೆಯದು. ಡ್ರಾಯಿಂಗ್ ವ್ಯೂಸ್, ಟೆಕ್ಸ್ಟ್, ಇಲ್ಲಿ ಕ್ಲಿಕ್ ಮಾಡ್ತೀನಿ. REG ನಂಬರ್ NO ಡಾಟ್ ಕೊಟ್ಟು ನೀವು ನಿಮ್ಮ ಕಂಪ್ಲೀಟ್ ರಿಜಿಸ್ಟರ್ ನಂಬರ್ನ ನೀವು ಎಂಟರ್ ಮಾಡ್ಬೋದು. ನಾನು ಜಸ್ಟ್ ಇಲ್ಲಿ ರಿಜಿಸ್ಟರ್ ನಂಬರ್ ಅಂತ ಇಲ್ಲಿ ಸ್ಪೇಸ್ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಟೂಲ್, ಡ್ರಾಯಿಂಗ್ ವ್ಯೂಸ್, ಈ ರಿಜಿಸ್ಟರ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಂಟ್ ಸ್ಟೈಲ್ ಏನಿದೆ ಎಲ್ಲ ಕಾಮನ್ ಇಡ್ತಾ ಇದ್ದೀನಿ, ಟೈಮ್ಸ್ ನ್ಯೂ ರೋಮನ್. ಈ ಹೈಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ 1.5. ಎಂಟರ್. ಇಲ್ಲಿ ಬಾಕ್ಸ್ ಏನಿದೆ ಇದನ್ನು ಇನ್ಕ್ರೀಸ್ ಮಾಡ್ತೀನಿ. ಸೊ ನಿಮ್ಮ ಐಡೆಂಟಿಫಿಕೇಷನ್ ಈ ಶೀಟ್ಗೆ ಇಲ್ಲಿ ನೀವು ಟೈಪ್ ಮಾಡ್ಬೋದು. ರಿಜಿಸ್ಟರ್ ನಂಬರ್, ನಿಮ್ಮ ಕಂಪ್ಲೀಟ್ ರಿಜಿಸ್ಟರ್ ನಂಬರ್ನ ಟೈಪ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಸೊಲ್ಯೂಷನ್ ಕಂಪ್ಲೀಟ್ ಆಯಿತು. ಕೊಟ್ಟಿರೋ ಕ್ವಶನ್ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ನಲ್ಲಿ ಫ್ರಂಟ್ ಮತ್ತು ಟಾಪ್ ವ್ಯೂ ಆರ್ಥೋಗ್ರಾಫಿಕ್ ವ್ಯೂ ಕೊಟ್ಟಿದ್ದರು. ಇದನ್ನು ನಾವು 3D ಮಾಡೆಲ್ ಆಗಿ ಕನ್ವರ್ಟ್ ಮಾಡಬೇಕಿತ್ತು. ನಾವು 3D ಮಾಡೆಲ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಮತ್ತು ಇದನ್ನು ಡ್ರಾಯಿಂಗ್ ಶೀಟ್ ಮೇಲೆ ಎಲ್ಲ ವ್ಯೂನ ಡಿಸ್ಪ್ಲೇ ಮಾಡಿದ್ವಿ. ಈ ಫೈಲ್ನ ನಾವು ಸೇವ್ ಮಾಡೋಣ. ಫೈಲ್, ಸೇವ್. ಡಿಫಾಲ್ಟಾಗಿ ಅದೇ ಫೋಲ್ಡರ್ ನಮಗೆ ಶೋ ಮಾಡ್ತಾ ಇದೆ. ಫೈಲ್ ನೇಮ್ ಅದೇ ಬರುತ್ತೆ ಡಿಫಾಲ್ಟಾಗಿ ಫಿಗರ್ 1 ಅಂತ. ಸೊ ಅದೇ ಫೋಲ್ಡರ್. ಸೊ ಪಾತ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಪುಲ್ ಡೌನ್ ಮಾಡ್ಕೊಳ್ಳಿ. ಡಿ ಡ್ರೈವ್, ನನ್ನ ಫೋಲ್ಡರ್ 3D ಓಪನ್ ಮಾಡ್ತೀನಿ. ಸೊ ಅದೇ ಫೋಲ್ಡರ್, ಅಲ್ಲಿ ಫೈಲ್ ನೇಮ್ ಫಿಗರ್ 01, ಸೇವ್. ಇಲ್ಲಿ ಫೈಲ್ ನೇಮ್ ಚೇಂಜ್ ಆಗಿದೆ ಆ್ಯಸ್ figure 01.tft. .tft ಅನ್ನೋದು ಫೈಲ್ ಎಕ್ಸ್ಟೆನ್ಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದರಿಂದ ನನಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ. ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದ. Open YouTube application in your smart device. In search option type as DMEC. This is the DMEC channel logo. Just click on the channel logo and then click on videos. You will find the list of DMEC videos here. Click on playlists. Here the videos are sorted according to the topic. Open a video. If you are new to this channel then hit on subscribe button. Also hit the bell icon for instant notifications of upcoming videos. Open your web browser. Go to google.com. Here in the search option, just type DMEC and hit on search. This will show the result as Deekshit Kumar. You are the creator of the web page. The full web page address is dmec.kvgp.wordpress.com. Just click on this to open DMEC web page. Close and accept the cookie policy. If you are using a mobile phone to browse, just click on 3 horizontal line, that is the menu button, which will explore all the home pages. You can open any page by simply clicking on the particular page. You can find here all the DMEC videos. Also can download the documents related to Diploma Mechanical Engineering.